ಡಿಸೆಂಬರ್ 26ರ ಮಂಗಳವಾರದಂದು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕು ಗುದ್ನೇಶ್ವರ ಸ್ವಾಮಿಯ ಪಂಚಕಳಸ ಮಹಾರಥೋತ್ಸವ ಜರುಗಲಿದೆ. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಗುದ್ನೆಪ್ಪನ ಮಠದ ಗುದ್ನೇಶ್ವರ ಸ್ವಾಮಿಯ ಪಂಚಕಳಸ ಮಹಾರಥೋತ್ಸವವು ಇದೇ ಡಿಸೆಂಬರ್ 26ರ ಸಾಯಂಕಾಲ ಅದ್ದೂರಿಯಾಗಿ ಜರುಗಲಿದೆ. ಕೂಕನೂರು ನಗರವನ್ನ ಚಂದ್ರಹಾಸನೆಂಬ ರಾಜನು ಆಳ್ತಿದ್ದ. ಇದಕ್ಕೆ ಕುಂತಳ ನಗರವೆಂದು ನಾಮಾಂಕಿತವಿತ್ತು. ಇದು ಮುಂದೆ ಕೂಕನೂರು ಆಯಿತು. ಈ ಕುಂತಳ ನಗರದ ಪೂರ್ವಕ್ಕಿರೋದು ಗುದ್ನೆಪ್ಪನ ಮಠ, ಪಶ್ಚಿಮಕ್ಕೆ ಮಹಾಮಾಯ ದೇವಾಲಯ, ಉತ್ತರಕ್ಕೆ ಕಲ್ಲಿನಾಥೇಶ್ವರ ದೇವಾಲಯ, ದಕ್ಷಿಣಕ್ಕೆ ಇಟಗಿ ಮಹೇಶ್ವರ ದೇವಾಲಯಗಳಿದ್ದು ಕಲ್ಯಾಣ ಚಾಲುಕ್ಯರ ಶಿಲಾಶಾಸನ, ಹಲವಾರು ಲಿಪಿಗಳು ಇಲ್ಲಿನ ಇತಿಹಾಸವನ್ನು ಒಳಗೊಂಡಿವೆ. ಇನ್ನು ಪ್ರತಿ ವರ್ಷವೂ ಹೊಸ್ತಲ ಹುಣ್ಣಿಮೆಯೊಂದು ಜರುಗುವ ಈ ಗುದ್ನೇಶ್ವರ ರಥೋತ್ಸವಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದ್ದು, ಈ ಪಂಚಕಳಸ ಮಹಾರಥೋತ್ಸವವು ತಾಲೂಕಿನ ಬಿನ್ನಾಳ ಬಸವೇಶ್ವರ ನಂದಿಕೋಲು ಆಗಮನದ ನಂತರ ಜಿಲ್ಲೆಯಲ್ಲದೆ ರಾಜ್ಯದ ಹಲವಾರು ಕಡೆಗಳಲ್ಲಿ ಭಕ್ತ ಸಮೂಹವನ್ನು ಹೊಂದಿದ್ದು, ನೆರೆದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಂಗಳವಾರದಂದು ಸಾಯಂಕಾಲ 4 ಗಂಟೆಗೆ ಅದ್ದೂರಿಯಾಗಿ ಜರುಗಲಿದೆ. ಈ ಗುದ್ನೇಶ್ವರ ಸ್ವಾಮಿಯ ಇನ್ನೊಂದು ಅನ್ವರ್ಥಕ ನಾಮ ರುದ್ರಮುನೇಶ್ವರ ಅಂತ ಇತಿಹಾಸಕಾರರು ತಿಳಿಸುತ್ತಾರೆ. ಗುದ್ನೇಶ್ವರ ಸ್ವಾಮಿಯು ಇಲ್ಲಿ ಹಲವಾರು ಪವಾಡಗಳನ್ನು ಮಾಡಿದ್ದು, ಸಂಕಷ್ಟದಲ್ಲಿರುವ ಜನಗಳ ಕಷ್ಟವನ್ನು ಬಗೆಹರಿಸುತ್ತಿದ್ರು. ಈ ಮಠದ ಸುತ್ತಮುತ್ತ 500 ಎಕರೆ ಜಮೀನನ್ನ ಕೇವಲ ಒಂದು ಗಳಿಗೆಯಲ್ಲಿ ಹುಣಸೆ ಬೀಜಗಳನ್ನು ಬಿತ್ತಿದ್ದು ಇಂದಿಗೂ ಪ್ರಸ್ತುತ. 500 ಎಕರೆ ಕೇವಲ ಒಂದು ಗಳಿಗೆಯಲ್ಲಿ ಬಿತ್ತಿ ಎತ್ತಿರುವ ಸುದ್ದಿ ತಿಳಿದ ಸ್ಥಾನಿಕ ಅರಸನು ರುದ್ರಮುನೇಶ್ವರನನ್ನು ನಿಲ್ಲಿಸಲು ಹೇಳಿದ್ದಕ್ಕೆ ಕುಪಿತಗೊಂಡ ಮುನಿಗಳು ತಮ್ಮ ಸುತ್ತಲೂ ಮಣ್ಣಿನ ಒಡ್ಡನ್ನ ಹಾಕಿಕೊಂಡು, ಇನ್ನು ಮುಂದೆ ನಿಮ್ಮ ಮುಖ ನನಗೆ ಕಾಣಿಸಕೂಡದು ಅಂತ ಹಾವಾಗಿ ಹುತ್ತದೊಳಗೆ ಸೇರ್ಕೊಂಡಿದ್ದರಿಂದ ಇವರಿಗೆ ಗುದ್ನೇಶ್ವರನೆಂದು ಹಾಗೂ ಬಿತ್ತಲು ಬಳಸಿದ ಎತ್ತುಗಳು ಕಲ್ಲಾಗಿದ್ದು ಅವುಗಳಿಗೆ ಒಟ್ಟಿದ ಮೇವಿನ ಬಣವೆ ಕಲ್ಲಾಗಿರೋದನ್ನ ನಾವು ಕಾಣಬಹುದು. ಚೆನ್ನಯ್ಯ ಹಿರೇಮಠ, NKS TV4 ಕೂಕನೂರು.